ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯಲ್ಲಿ ಶಾದುಲಿ ಆಟೋ ನಿಲ್ದಾಣ ವತಿಯಿಂದ ರಂಜಾನ್ ಪ್ರಯುಕ್ತ ಸೌಹಾರ್ದ ಇಫ್ತಾರ್ ಕೂಟ ನಡೆಯಿತು. ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಕೋಮು ಸೌಹಾರ್ದತೆ ಸಹೋದರತ್ವ ಭಾವನೆಯನ್ನ ಸಾರಿದರು. ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಇಂತಹ ಸೌಹಾರ್ದ ಕೂಟಗಳ ಅಗತ್ಯವಿದೆ. ಇದರಿಂದ ಅಂತರಧರ್ಮೀಯ ಆಚಾರ ವಿಚಾರಗಳ ವಿನಿಮಯವು ಸಾಧ್ಯವಾಗಲಿದೆ. ಪರಸ್ಪರ ನಮ್ಮನ್ನು ನಾವು ಅರಿಯುವ ಅವಕಾಶವೂ ಸಿಗಲಿದೆ. ದ್ವೇಷ ಅನುಮಾನವೂ ದೂರವಾಗಲಿದೆ ಎಂದು ಸರ್ವಧರ್ಮದ ಮುಖಂಡರು ಮಾತನಾಡಿದರು. ಶಾದುಲಿ ಆಟೋ ಸರ್ಕಲ್ನಿಂದ ಪ್ರತಿ ವರ್ಷದ ರೈತರು ಸೌಹಾರ್ದ ವೇದಿಕೆಯಲ್ಲಿಂದು ಇಫ್ತಿಯಾರ್ ಕೂಟ ನಡೆಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ನಮ್ಮ ಊರಿನ ನಾಗರಿಕರು ಎಲ್ಲರೂ ಸಹಕರಿಸ್ತಾರೆ. ಪ್ರತಿ ವರ್ಷದಲ್ಲಿ ಈ ವರ್ಷ ತುಂಬ ಜನ ಸಹಕರಿಸಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಸಹಕರಿಸ್ತಾರೆ. ಶಾದುಲಿ ಆಟೋ ಸರ್ಕಲ್ ಸಂಘದ ವತಿಯಿಂದ ಇಫ್ತಿಯಾರ್ ಕೂಟ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾರೆ. ಇಲ್ಲಿ ಉಪ್ಪಳ್ಳಿ ಶಾದುಲಿ ಆಟೋ ಸರ್ಕಲ್ ವತಿಯಿಂದ ನಮಗೆ ತುಂಬ ಖುಷಿ ಆಗೋದು ಅಂತ ಹೇಳಿದರೆ, ಉಪ್ಪಳ್ಳಿಯಲ್ಲಿ ಈ ಉಪವಾಸ ರಂಜಾನ್ ತಿಂಗಳಲ್ಲಿ ಇಫ್ತಿಯಾರ್ ಕೂಟ, ಗಣಪತಿ ಬಿಡೋ ಸಮಯದಲ್ಲಿ ಗಣಪತಿ ಬಿಡುವಂಥ ಸಮಯದಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಹೂವಿನ ಆಗಿರ್ಬೋದು, ಇತರ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಉಪ್ಪಳ್ಳಿ ಶಾದುಲಿ ಆಟೋ ಸರ್ಕಲ್ ಅವರು ಒಂದು ಸೌಹಾರ್ದಿತವಾಗಿ ಇಲ್ಲಿ ಒಂದು ಜೀವನ ಮಾಡ್ತಾ ಇದ್ದಾರೆ. ನಾವು ಈ ಭಾರತ ದೇಶದಲ್ಲಿ ಮುಖ್ಯ ಈಗಿನ ಕಾಲದಲ್ಲಿ ಬೇಕಾಗಿರೋದು ಇದೇನೆ, ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲ ಒಂದು ನಮ್ಮ ಭಾರತೀಯರು ಒಂದು ರೀತಿಯಲ್ಲಿ ಶಾದುಲಿ ಆಟೋ ಸರ್ಕಲ್ ಅವರು ಪ್ರತಿ ವರ್ಷ ರಂಜಾನಲ್ಲಿ ಎಲ್ಲ ಹಬ್ಬ ಉಪಚಾರಗಳಲ್ಲಿ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಶಾದುಲಿ ಆಟೋ ಸ್ಟ್ಯಾಂಡ್ ವತಿಯಿಂದ ಇವತ್ತೇನು ಹಮ್ಮಿಕೊಂಡಿದ್ದೀರಾ, ಉತ್ತಮವಾದ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಸೌಹಾರ್ದತೆಯಿಂದ ಕೂಡಿರೋದ್ರಿಂದ ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಮುಂದಕ್ಕೂ ಅವರು ಇದೇ ಥರ ಎಲ್ಲ ಜಾತಿ ಭೇದವನ್ನು ಮರೆತು ಯಾವುದೇ ಒಂದು ಜಾತಿ ಭೇದದಲ್ಲಿ ಗಣಪತಿ ಇರಲಿ, ಮೀಲಾದ್ ಇರಲಿ, ಎಲ್ಲದಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಸಾಗುತ್ತೆ. ಅದೇ ರೀತಿ ಮುಂದಿನ ವರ್ಷದಲ್ಲೂ ಇದೇ ಥರ ಮಾಡಿ ಅಂತ ಹೇಳ್ತಾ ಅವರಿಗೊಂದು ಒಳ್ಳೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಟೋ ಸರ್ಕಲ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಉಪವಾಸವನ್ನು ಬಿಡಿಸುವ ಕಾರ್ಯಕ್ರಮ. ರಂಜಾನಿನಲ್ಲಿ ಇದು ನನಗೆ ಗೊತ್ತಿರಂಗೆ ನಮ್ಮ ಆಟೋ ಸರ್ಕಲ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಬದರುದ್ದೀನ್ ಅವರು ಅಧ್ಯಕ್ಷ ಆಗಿದ್ದ ಮೇಲೆ ಸುಮಾರು 5 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಕೇವಲ ಮುಸಲ್ಮಾನರ ಕಾರ್ಯಕ್ರಮ ಆಗ್ತಾ ಇಲ್ಲ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಸರ್ವಧರ್ಮೀಯರ ಸೌಹಾರ್ದದ ಕಾರ್ಯಕ್ರಮ, ಉಪವಾಸ ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ. ನಮಗೆ ರಂಜಾನ್ನಲ್ಲಿ ಇದು ಉಪವಾಸ ಬಿಡಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ಒಂದು ಸೌಹಾರ್ದದ ಸಂಕೇತ ಹಾಗೂ ಬಡವರುಗಳನ್ನು ಮತ್ತು ಸರ್ವಧರ್ಮೀಯರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ವೇದಿಕೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಈ ಆಟೋ ಸರ್ಕಲ್ ಒಂದು ರೀತಿ ಒಂದು ಊರಿಗೆ ನಾಡಿ ಮಿಡಿತಾ ಇದ್ದಂಗೆ, ಅದನ್ನು ನಮ್ಮ ಈ ಆಟೋ ಸರ್ಕಲ್ನ ಎಲ್ಲ ಆಟೋ ಚಾಲಕರು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆಟೋ ನಿಲ್ದಾಣದ ಯುವಕರು ಯಾವುದೇ ಒಂದು ನಾಡ ಹಬ್ಬ ಆಗಿರ್ಬೋದು, ರಾಜ್ಯೋತ್ಸವಗಳಾಗಿರ್ಬೋದು, ಕನ್ನಡಪರ ಸಂಘಟನೆ ಕಾರ್ಯಕ್ರಮಗಳಾಗಿರ್ಬೋದು, ಸೌಹಾರ್ದ ಸಮ್ಮೇಳನ ಅಂತ ಹೇಳ್ಬೋದು. ಇವತ್ತು ರಂಜಾನ್ ತಿಂಗಳಲ್ಲೂ ಕೂಡ ಇವತ್ತೊಂದು ಧರ್ಮಗಳ ಸೌಹಾರ್ದ ಸಮ್ಮೇಳನ ಅಂತ ಹೇಳ್ಬೋದು. ಇದನ್ನು ಉಪವಾಸ ತಿಂಗಳಲ್ಲೂ ಕೂಡ ಪ್ರತಿಯೊಬ್ಬರು, ಇಡೀ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದವರು, ಎಲ್ಲ ಆಟೋ ಡ್ರೈವರ್ಗಳು ಸೇರಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಈ ರಂಜಾನ್ ಅಂದರೆ ಏನು, ಇದರಲ್ಲಿರ್ತಕ್ಕಂಥ ಪಾವಿತ್ರತೆ ಏನು ಅನ್ನೋದನ್ನು ಒಂದು ತೋರಿಸ್ಕೊಟ್ಟಿದ್ದೀರಿ. ಖಂಡಿತವಾಗಿ
ಈ ಸಂದರ್ಭದಲ್ಲಿ ಮುನೀರ್, ಅಬ್ದುಲ್ ಕಬೀರ್, ಗೌಸ್ ಮುನೀರ್ ಮುಂತಾದವರು ಉಪಸ್ಥಿತರಿದ್ದರು.